ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತ ಶ್ರೀ ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿಯ ಹರಿಕಾರರು ಮಾಜಿ ರಾಷ್ಟ್ರೀಯ ನಾಯಕರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮಾಜದಿಂದ ನಾನು ಬದಲಾವಣೆ ಆಗೋದು ಬೇಡ, ನನ್ನಿಂದ ಸಮಾಜ ಬದಲಾವಣೆ ಆಗ್ಬೇಕಂತ ಹೇಳಿದಂತ ಧೀಮಂತ ರಾಷ್ಟ್ರ ನಾಯಕ, ಹುಟ್ಟು ಹೋರಾಟಗಾರ, ಸ್ವತಂತ್ರ ಹೋರಾಟಗಾರ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ, 14ನೆಯ ಉಪ ಪ್ರಧಾನಿಯಾಗಿ ಭಾರತ ದೇಶದಲ್ಲಿ ಅತ್ಯಂತ ಅಭಿವೃದ್ಧಿ ಪಥವನ್ನು ಸಾಧಿಸಿದಂಥ ಧೀಮಂತ ರಾಷ್ಟ್ರ ನಾಯಕರುಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಮುಂಚೂಣಿಯಲ್ಲಿರ್ತಾರೆ. ಬಿಹಾರದ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿದಂಥ ಇವರು ಒಂದು ಒಳ್ಳೆಯ ಶೋಭಿರಾಮ್ ಮತ್ತು ವಾಸಂತಿ ದೇವರ ಮಗನಾಗಿ ಹುಟ್ಟಿ ಚೆಮ್ಮಾರ್ ಅನ್ನುವಂತಹ ಕುಟುಂಬದಲ್ಲಿ ಜನಿಸಿದಂಥ ಇವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಿಸ್ಲಿಕ್ಕೆ ಶಾಲಾ ಕಾಲೇಜು ಅವಧಿಯಲ್ಲಿನೇ ಸಹಿತ ನಮ್ಮ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿದವರು. ಅಂತಹ ಧೀಮಂತ ರಾಷ್ಟ್ರ ನಾಯಕರು ಸೂರ್ಯಚಂದ್ರರು ಇರುವವರೆಗೂ ಈ ಒಂದು ರಾಷ್ಟ್ರ, ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗಲೂ ನೆನಪಲ್ಲಿ ಉಳ್ತಕ್ಕಂಥ ರಾಷ್ಟ್ರ ನಾಯಕರು. ಅಂತಹ ಮೇಧಾವಿ ರಾಷ್ಟ್ರ ನಾಯಕರ ಒಂದು ಜಯಂತ್ಯೋತ್ಸವವನ್ನು ನಾವಿವತ್ತು ಇಲ್ಲಿ ತಾಲೂಕು ಆಡಳಿತ ಮಾನ್ವಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಲ್ಲರೂ ಕೂಡಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಮಾನ್ವಿಯವರು ಮಾಡಿ ಇಲ್ಲಿಯವರೆಗೆ ಮೆರವಣಿಗೆ ಮೂಲಕ ಎಲ್ಲ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು, ಆನಂತರ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ದಿನ ಅಂತೇಳಿ ಇವತ್ತು ಏಪ್ರಿಲ್ 5 ದೇಶ ಆಚರಣೆ ಮಾಡ್ತದೆ. ಸಮಾನತೆಯ ದಿನ. ಬಾಬೂಜಿಯವರ ಹುಟ್ಟು ಹಬ್ಬವನ್ನು ಸಮಾನತೆಯ ದಿನವನ್ನಾಗಿ ಇವತ್ತು ಇಡೀ ದೇಶ ಆಚರಣೆ ಮಾಡ್ತಾ ಇದೆ. ಹಾಗಾದರೆ ನಾವು ಇದುವರೆಗೆ ಮೆರವಣಿಗೆಯನ್ನು ಮಾಡಿದ್ದೀವಿ, ಅನೇಕ ಕುಣಿದು ಕುಪ್ಪಳಿಸಿ ದಣಿದಿದ್ದೀವಿ. ಇಷ್ಟಕ್ಕೆ ಸಾಲದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತರ, ದಲಿತರ, ಅಸ್ಪೃಶ್ಯರ 2 ಕಣ್ಣುಗಳು, ಮಹಾಚೇತನಗಳಿವು. ನಾವೆಲ್ಲ ಒಂದು ಕಣ್ಣಿನಿಂದ ನಾವು ಸರಿಯಾದ ರೀತಿಯ ದೃಷ್ಟಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. 2 ಕಣ್ಣುಗಳಿದ್ದಂಗೆ ಇವರು. ಹಾಗಾಗಿ ಈ ಮಹನೀಯರ, ಈ ರಾಷ್ಟ್ರ ನಾಯಕರ ಕೊಡುಗೆ ಈ ದೇಶಕ್ಕೆ ಅಪಾರವಾಗಿದೆ. ಯಾರು ಈ ದೇಶದಿಂದ, ಈ ಶಾಲೆಯಿಂದ ಹೊರಗಿಟ್ಟರು ಅವರೇ ಈ ದೇಶದ ಸಂವಿಧಾನವನ್ನು ಹಣೆಬರ ಬರೆಯುವಂಥ ಕೆಲಸವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತು ಯಾರು ಅತ್ಯಂತ ಕೆಳಮಟ್ಟದಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತೇನು ಈ ಸಮಾಜ ನಿರಾಕರಿಸುತ್ತೋ ಅಂಥ ಒಬ್ಬ ವ್ಯಕ್ತಿ ಈ ದೇಶಕ್ಕೆ 31 ವರ್ಷಗಳ ಕಾಲ ಒಬ್ಬ ಸಂಸತ್ತು ಕ್ಯಾಬಿನೆಟ್ನ ಮಂತ್ರಿ, ಕೇಂದ್ರದ ಮಂತ್ರಿಯಾಗಿ ಈ ದೇಶಕ್ಕೆ ತಮ್ಮನ್ನು ತಾವು ಸಲ್ಲಿಸಿಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತಕ್ಕಂಥದ್ದನ್ನು ನಾವೆಲ್ಲ ಹೇಳಬೇಕಾಗ್ತದೆ. ಇವತ್ತು ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಬಿಹಾರ ರಾಜ್ಯದ ಶಹಬಾದ್ ಜಿಲ್ಲೆಯ ಚಾಂದ್ವಾ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥವ್ರು 1908 ಏಪ್ರಿಲ್ 5 ಜನಿಸ್ತಾರೆ. ಇವರಪ್ಪ ಶೋಭಿರಾಮ್, ತಾಯಿ ವಾಸಂತಿ ದೇವಿ. ನಾನು ನಿಮ್ಮೆಲ್ಲರಿಗೂ ಕ್ಷಮೆಯನ್ನ ಕೇಳ್ತೀನಿ. ಯಾಕಂದ್ರೆ ಮೈಕ್ ಏನಂದ್ರೆ ಇಷ್ಟರಲ್ಲಿ ಅದು ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಬಹುಶಃ ಅವರು ನೋಡ್ಕೊಂಡಿಲ್ಲ. ಸೊ ಮುಂದಿನ ದಿನ ನಾವು ಎಚ್ಚರ ವಹಿಸ್ತೀವಿ. ನಾನು ಹೇಳಲೇಬೇಕಾಗಿರ್ತಕ್ಕಂಥದ್ದು, ಮಹಾನ್ ನಾಯಕರು ದೇಶದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಂಥದ್ದು. ಮಹಾನ್ ನಾಯಕರ ಹೋರಾಟ ಮತ್ತು ಚಿಂತನೆಗಳು ಜೀವಂತ ಇದ್ದದಕ್ಕೆ ಇವತ್ತು ನಾವು ಸ್ವತಃ ನಾನು ಮೈಕ್ ಮುಂದೆ ಮಾತನಾಡುವಂಥ ಅವಕಾಶ ಸಿಕ್ಕಿದೆ. ಅವ್ರು ಹುಟ್ಟಲಿಲ್ಲ ಅಂದ್ರೆ ನಾವಿಲ್ಲಿ ಬರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೀವೆಲ್ಲರೂ ಈ ಥರ ಕುಂತು ನಿರ್ಭಯವಾಗಿ ಮಾತನಾಡುವಂಥ ವ್ಯವಸ್ಥೆ ಇರ್ತಿರ್ಲಿಲ್ಲ.
ಸೊ ಅಂಥ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರಲೇಬೇಕು. ಒಂದು ಜಯಂತಿಯನ್ನ ಮಾಡ್ತೀವಿ, ಆಚರಿಸ್ತೀವಿ, ಯಾವುದೇ ಜಯಂತಿ ಇರಲಿ, ಅದು ಶರಣರ ಜಯಂತಿ ಆಗಿರ್ಬೋದು, ಮಹಾತ್ಮರ ಜಯಂತಿ ಆಗಲಿ, ಜಯಂತಿಯ ಕೊನೆಯ ಉಪಸಂಹಾರ ಏನಾಗಿರ್ತದಂದ್ರೆ ಜಯಂತಿಯಿಂದ ಜಯಂತಿಗೆ ಆದ ಬದಲಾವಣೆಗಳೇನು, ಅದು ಸಮಾಜದಲ್ಲಿ ಆಗಿರ್ಬೋದು, ತಾಲೂಕಿನಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು. ನಾವು ಅವುಗಳ ಬಗ್ಗೆ ಚಿಂತನೆ ಮಾಡದೆ ಹೋದ್ರೆ ಇನ್ನೊಂದು ಜಯಂತಿ ಬರುತ್ತೆ, 2027 ಬರುತ್ತೆ, 2028 ಮತ್ತೆ 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 ಜಯಂತಿಗಳೇ ಬರುತ್ತೇವೆ, ಆದರೆ ನಮ್ಮ ಬದಲಾವಣೆಗಳು ಸಾಧ್ಯ ಆಗಲ್ಲ, ಅದು ಯಾವುದೇ ಜಯಂತಿ ಆಗಿರಲಿ. ಸೊ ಹಾಗಾಗಿ ಪ್ರತಿಯೊಂದು ಜಯಂತಿಗೆ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಇನ್ನು ಏನೇನು ಬದಲಾವಣೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಯುವಕರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳ ಭವಿಷ್ಯದ ಮುಂದಿನ ಮುನ್ನಡಿ ಏನಾಗಿರಬೇಕು ಅಂಥವೆಲ್ಲ ಯೋಚನೆ ಮಾಡ್ಬೇಕು, ಕುರಿತು ಯೋಚನೆ ಮಾಡಬೇಕಾಗಿದ್ದು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥದ್ದು ಆಹಾರ ಏನಿದೆಯಲ್ಲ, ಹಾಕಿರ್ತಕ್ಕಂಥ ಆಹಾರ ಏನಿದೆಯಲ್ಲ, ಶಾಲು ಒದಗಿಸಿರ್ತಕ್ಕಂಥ ಶಾಲು ಏನಿದೆಯಲ್ಲ, ಇವತ್ತು ಶಾಲು ಹರಿದೋಗ್ತದೆ, ಬಚ್ಚಿಟ್ರೆ ಹರಿದೋಗ್ತದೆ, ಮುಚ್ಚಿಟ್ರೆ ಹರಿದೋಗ್ತದೆ, ಇಲ್ಲ ಅದು ತಂತಾನೆ ಬಣ್ಣ ಕಳ್ಕೊಳ್ತದೆ. ಏನು ಆಹಾರ ಏನಿದೆಯಲ್ಲ ಬಾಡಿ ಹೋಗ್ತದೆ, ನಾವೇನೇ ಕೊಟ್ಟಿರ್ತಕ್ಕಂಥ ನೆನಪಿನ ಕಾಣಿಕೆಯನ್ನ ಕಳೆದು ಹೋಗ್ಬೋದು. ಆದರೆ ನಮ್ಮ ವಿಚಾರಗಳೇನಿದೆಯಲ್ಲ ಜೀವಂತವಾಗಿರ್ತಕ್ಕಂಥದ್ದು. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಒಬ್ಬ ಸಾಮಾನ್ಯನಿಗೆ ಕೂಡ ಯಾವುದೇ ಇರು, ಒಬ್ಬ ಸಾಮಾನ್ಯನಿಗೆ ಕೂಡ ಅಸಾಮಾನ್ಯದ ಅಧಿಕಾರ, ಸ್ಥಾನ, ಗೌರವ ಸಿಗ್ತದೆ. ಅವತ್ತು ದಿನ ಏನಾಗ್ತದೆ, ದೇಶದ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಸಾರ್ಥಕ ಆಗ್ತದೆ ಅಂತೇಳಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಹೇಳಿರ್ತಕ್ಕಂಥದ್ದು.